ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಲಿ ಕನ್ನಡ grade 4th third chapter. Okay, I will explain in English and Kannada, both the languages. So first part of the video, that bracketed sentences, that one only. ಹಂಚಿ ತಿನ್ನೋಣ, ಕಿರು ನಾಟಕ. Let's share and eat. ಕಿರು ನಾಟಕ means small drama. Grade 4th ಕಲಿ ಕನ್ನಡ third chapter. First I will explain the word meanings. Vathara. Vathara means area, our surrounding. Vathara. Vasa means living. Raste means road. Mavina hannu means mango fruit. Kala means season. Mara means tree. Kallu means stone. Ondu means one. Hittilu means backyard. Hekkikonda means picked up. Banda means came. Okay, let's share and eat means hanchi tinnona. This is the first paragraph meanings. So now first I am reading in Kannada only. See, ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಿಲಲ್ಲಿ ಬಿತ್ತು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. First now I am explaining in English. After that I will explain in Kannada. Okay, share and eat. Balu and Setu lived in the same area. There was a mango tree on the road in front of Balu's house. There were many mangoes. Setu was very eager to see the mangoes. He took a stone and threw it at the mango tree. One of the fruit fell in the neighboring backyard. Balu ran and picked up the fruit. At the same time, Setu came to the near of Balu. Okay, this is the first paragraph. ಹಂಚಿ ತಿನ್ನೋಣ ಕಿರುನಾಟಕ ಇದೊಂದು. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡ್ತಾ ಇದ್ರಂತೆ. ಬಾಲು ಮತ್ತು ಸೇತು, ಬಾಲು ನೇಮ್, ಸೇತು ಕೂಡ ಒಂದು ನೇಮ್, ಇಬ್ಬರು ಫ್ರೆಂಡ್ಸ್. ಅವರು ಒಂದೇ ವಠಾರದಲ್ಲಿ, ಒಂದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಬಾಲುವಿನ ಮನೆಯ ಮುಂದೆ, ಮನೆಯ ಮುಂದಿನ ರಸ್ತೆಗೆ ತಾಗಿ ಅಂದರೆ ಮನೆ ಅಂತ ಹೇಳಿದರೆ ಹೋಮ್, ಮುಂದಿನ ಅಂದರೆ ಇನ್ ಫ್ರಂಟ್ ಆಫ್ ಬಾಲೂಸ್ ಹೋಮ್ ಹ್ಯಾವಿಂಗ್ ಒನ್ ರೋಡ್. ಓಕೆ, ರಸ್ತೆ ಅಂದರೆ ರೋಡ್. ಅದರ ಸೈಡಲ್ಲಿ ಒಂದು ಮಾವಿನ ಮರವಿತ್ತು, ಮ್ಯಾಂಗೋ ಟ್ರೀ ಇತ್ತು. ಅದು ಮಾವಿನ ಹಣ್ಣಿನ ಕಾಲ, ದಟ್ ಇಸ್ ಅ ಸೀಸನ್ ಆಫ್ ಮ್ಯಾಂಗೋ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ದ ಟ್ರೀ ಹ್ಯಾವಿಂಗ್ ಕೆಂಪು ಹಳದಿ, ರೆಡ್ ಆ್ಯಂಡ್ ಯೆಲ್ಲೋ ಬಣ್ಣದ ಮೀನ್ಸ್ ಕಲರ್ ಮಾವಿನ ಹಣ್ಣುಗಳಿದ್ದವು, ಮ್ಯಾಂಗೋ ಫ್ರೂಟ್ಸ್ ಇತ್ತು. ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು. ಸೇತುವಿಗೆ ತುಂಬ ಆಸೆಯಾಯಿತು ಮಾವಿನ ಹಣ್ಣುಗಳನ್ನು ನೋಡಿ. ಯಾರಿಗೆ ಆಸೆಯಾದದ್ದು? ಸೇತುವಿಗೆ ಹಣ್ಣು ನೋಡಿ ಆಸೆ ಆಯಿತು. ಹಣ್ಣು ಅಂದರೆ ಫ್ರೂಟ್, ಆಸೆ ಅಂತ ಹೇಳಿದರೆ ಈಗರ್.
ಕಲ್ಲು ತೆಗೆದು ಒಗೆದ. ಮಾವಿನ ಹಣ್ಣಿನ ಸೈಡಿಗೆ ಕಲ್ಲನ್ನು ಎಸಿತಾನೆ. ಹಿ ಥ್ರೂ ಇಟ್. ಒಂದು ಹಣ್ಣು ಪಕ್ಕದ ಹಿತ್ತಿಲಲ್ಲಿ ಬಿತ್ತು. ಒನ್ ಫ್ರೂಟ್ ಫೆಲ್ ಡೌನ್ ಇನ್ ದ ಬ್ಯಾಕ್ ಯಾರ್ಡ್. ಓಕೆ, ಬ್ಯಾಕ್ ಯಾರ್ಡ್ ಆಫ್ ಬಾಲು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಬಾಲು ಓಡಿ ಬಂದು, ಓಡಿ ಅಂದರೆ ರನ್ನಿಂಗ್. ಓಕೆ, ಬಾಲು ಓಡಿ ಬಂದು, ಬಂದು ಅಂದರೆ ಕೇಮ್, ಆ ಹಣ್ಣನ್ನು ಹೆಕ್ಕಿಕೊಂಡ. ಮಾವಿನ ಹಣ್ಣನ್ನು ಅವನು ಪಿಕ್ ಮಾಡಿಕೊಂಡ, ಹೆಕ್ಕೊಂಡ. ಓಕೆ, ಪಿಕಪ್. ಅಷ್ಟರಲ್ಲಿ ಸೇತು ಓಡಿ ಬಂದ. ಅಟ್ ದ ಸೇಮ್ ಟೈಮ್ ಸೇತು ಓಡಿ ಬರ್ತಾನೆ, ಓಡಿ ಬಂದ. ಇದು ಫಸ್ಟ್ ಪ್ಯಾರಾಗ್ರಾಫಿನ ಮೀನಿಂಗ್ಸ್. ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಫಸ್ಟ್ ಪ್ಯಾರಾಗ್ರಾಫನ್ನು. ಇದು ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಾನು ಇದರ ಕಂಟಿನ್ಯೂಯೇಷನ್ ಪ್ಯಾರಾಗ್ರಾಫ್ಸ್ಗಳನ್ನು, ಕನ್ವರ್ಸೇಷನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ನಿಮಗೆ ಏನು ಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆ ಚಾಪ್ಟರ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ಎಲ್ಲ ಚಾನಲ್ಗಳನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆಗೂ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ನೀವು ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.